ಈಗೇನು ಹೇಳ್ತೀರಪ್ಪ? ಸತ್ಯನ ಹೇಳ್ದಂಗೆ ಕೇಳ್ತಾಳಾ? ನಮ್ ಸತ್ಯ ಕೊಟ್ ಮಾತ್ ಮೀರಲ್ಲ. ಅದೇನ್ ಹೇಳ್ತೀರಾ ಹೇಳ್ರು? ಏಯ್ ನಾನ್ ಯಾವಾಗ ಮಾತ್ ಕೊಟ್ಟೆ? ಮತ್ತಿನ್ನೇನ್ ಸತ್ಯ, ಪಾಪ ಅಮ್ಮಾಟೆ, ನೀನ್ ಅವ್ನ್ ಪರವಾಗಿದ್ಯಾ ಅಂತ ನಂಬಿಕೆ ಇಟ್ಟು ನಿನ್ ಪರವಾಗಿ ಅವ್ನ್ ಮಾತು ಕೊಟ್ಟಿಲ್ವಾ? ಸತ್ಯ, ಫ್ರೆಂಡ್ಶಿಪ್ ಅಲ್ಲಿ ಇದೆಲ್ಲ ಕಾಮನ್ ಅಲ್ವಾ? ಅವ್ನು ಏನೋ ಹೇಳ್ತಿದ್ದಾನೆ, ಕೇಳ್ಬಿಡು. ಇಲ್ಲ ಅಂದ್ರೆ ಅಮ್ಮಟೆ ನಾ ಸೋತೆ ಅಂತ ಹುಡುಗಿರ್ ತರ ಬಟ್ಟೆ ಹಾಕೊಂಡು ಏರಿಯಾ ಪೂರ್ತಿ ಓಡಾಡ್ಬೇಕು. ಓಕೆ? ಯಾರ ಹತ್ರ ಹೆದರಿಕೆ ಬಗ್ಗೆ ಮಾತಾಡ್ತಿದ್ಯಾ? ಏಯ್ ಸರಿ ಕಣ್ರ, ಅದೇನ್ ಮಾಡ್ಬೇಕೋ ಹೇಳ್ರ. ಚಿಟ್ಕೆ ಹೊಡಿಯೋಷ್ಟ್ರಲ್ಲಿ ಮಾಡಿ ಮುಗಿಸ್ತೀನಿ. ಏನ್ ಟಾಸ್ಕ್ ಕೊಡ್ಲಿ? ಏನ್ ಕೊಟ್ಟು ಈಸಿಯಾಗಿ ಮಾಡ್ಬಿಡ್ತಾಳಲ್ಲ. ಗುಬ್ಬೆ, ಕಷ್ಟದ ಕೆಲ್ಸನೂ ಇಷ್ಟಪಟ್ಟು ಮಾಡೋಡ್ಕೊಳ ನಮ್ ಸತ್ಯ. ಅವಳು ಯೋಚನೆನೇ ಮುಳುಗೋಗ್ಬಿಡ್ಬೇಕು ಅಂತ ಟಾಸ್ಕ್ ಕೊಡು. ಯಾಕ್ರೋ ಟಾಸ್ಕ್ ಕೊಡಕ್ಕೂ ಭಯನಾ? ಹೋಗ್ಲಿ. ಸತ್ಯ, ಟಾಸ್ಕ್ ಏನಂದ್ರೆ ಈಗಲೇ ನೀನು ಅಮೂಲ್ ಬೇಬಿ ಕಾಲ್ ಮಾಡಿ ಇಲ್ಲಿ ಬರಕ್ಕೆ ಕೇಳ್ಬೇಕು. ಅಮ್ಮ ಕಾರ್ತಿಕ್ ಹತ್ರ ಮಾತಾಡಿ ತಾಳಿ ಶಾಸ್ತ್ರಕ್ಕೆ ಡೇಟ್ ಫಿಕ್ಸ್ ಮಾಡು ಅಂತ ಹೇಳಿದ್ರು, ಮರ್ತೇ ಬಿಟ್ನಲ್ಲ. ಕಾರ್ತಿ, ಅಪ್ಪ ನೀವೇನಿಲ್ಲಿ? ಭೇಷ್ ಮಗನೇ. ಏನಪ್ಪ ಇದ್ದಕ್ಕಿದ್ದಂಗೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ಬರೀ ಪ್ರೀತಿ ಅಷ್ಟೇ ಅಲ್ಲಮ್ಮ, ಪ್ರೀತಿ ಜೊತೆಗೆ ಹೆಮ್ಮೆನೂ ಸೇರ್ಕೊಂಡ್ಬಿಟ್ಟಿದೆ. ಹೌದಾ? ಅಂತ ಹೆಮ್ಮೆ ಪಡೋ ಕೆಲಸ ನಾನೇನ್ ಮಾಡಿದ್ನೋ? ಒಬ್ಬ ತಾಯಿಗೆ ತನ್ನ ಮಗು ಅಂಬಗಾಲಿಂದ ತನ್ನ ಕಾಲ್ ಮೇಲೆ ತಾನು ನಿಂತುಕೊಳ್ಳೋಷ್ಟು ಬೆಳೆದಾಗ ತಾಯಿ ತುಂಬ ಸಂತೋಷವಾಗುತ್ತೆ. ಅದೇ ಒಂದು ತಂದೆಗೆ ತನ್ನ ಮಗ ತನ್ನ ಕೆಲಸಗಳನ್ನೆಲ್ಲ ನಿಭಾಯಿಸೋಷ್ಟು ಬೆಳೆದಾಗ ಒಂದು ಹೆಮ್ಮೆ ಆಗುತ್ತೆ. ಅಂಥ ಹೆಮ್ಮೆನೇ ಈಗ ನನಗಾಗ್ತಿರೋದು. ಬೆಳಿಗ್ಗೆ ನೀನು ಆ ಮ್ಯಾನೇಜರ್ನ ಜಾಡಿಸಿದ್ರಿಂದ ನಿನಗೆ ಕೆಲಸದ ಮೇಲೆ ಆಸಕ್ತಿ ಗಮನ ಇದೆ ಅಂತ ನನಗೆ ಗೊತ್ತಾಯಿತು. ಏನಪ್ಪ ನೀವು ಒಳ್ಳೆ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀರಲ್ಲ. ವಿಷಯ ದೊಡ್ಡದೋ ಚಿಕ್ಕದೋ ಅನ್ನೋದು ಮುಖ್ಯ ಅಲ್ಲ ಮಗನೇ, ಆ ಕೆಲಸದ ಬಗ್ಗೆ ನೀನು ಗಮನ ಹರಿಸಿದೆಯಲ್ಲ ಅದೇ ಮುಖ್ಯ. ಜವಾಬ್ದಾರಿ ತಗೊಳಕ್ಕೆ ನಾವೇನೋ ರೆಡಿ, ಆದರೆ ನೀವೇ ಹೆದರ್ಕೊಂಡು ಕೊಡಲ್ಲ. ನೀವು ಅಮ್ಮ ಈ ಮನೆಯವರೆಲ್ಲ ನಾನು ಇನ್ನೂ ಚಿಕ್ಕ ಮಗು ಅಂತಾನೆ ಅನ್ಕೊಂಡಿದ್ದೀರಾ. ಹೌದಪ್ಪ, ನೀನು ಮಗು ಅಂತ ತಿಳ್ಕೊಂಡೆ ನಿನಗೆ ಮದುವೆ ಮಾಡ್ತಾ ಇರೋದು. ಅದು ಬೇರೆ ಇದು ಬೇರೆ. ಅದು ಬೇರೆ ಇದು ಬೇರೆನಾ? ಸರಿ, ಹಾಗಾದರೆ ಬೇರೆ ವಿಷಯನೇ ಹೇಳ್ತೀನಿ ಕೇಳು. ಓಕೆ. ನಾಳೆ ನಮ್ಮ ಫ್ಯಾಕ್ಟ್ರಿ ಮೆಷಿನರಿ ಸಪ್ಲೈ ಮಾಡ್ತಾರಲ್ಲ, ಅವ್ರ ಜೊತೆ ಹೈದರಾಬಾದಲ್ಲಿ ಮೀಟಿಂಗ್ ಇದೆ. ಆಗ್ಬೋದು. ಆಗಬಹುದು. ಆ ಜವಾಬ್ದಾರಿ ನಿನಗೆ ಬಂದಿರೋದ್ರಿಂದ ಆ ಮೀಟಿಂಗ್ನ ನೀನೇ ಅಟೆಂಡ್ ಮಾಡಬೇಕು. ಅದು ನಾಳೆನೇನಾ? ಹೌದು, ನೀನೇ ಹೋಗಬೇಕು ನಾಳೆನೆ. ನೀನೇ ಹೇಳ್ತಿದ್ಯಲ್ಲಪ್ಪ, ನನಗೇನು ಜವಾಬ್ದಾರಿನ ವಹಿಸಲ್ಲ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಹೋಗು, ಆ ಮೀಟಿಂಗ್ ಅಟೆಂಡ್ ಮಾಡು, ಆಮೇಲೆ ಆ ಮೆಷಿನರೀಸ್ನೆಲ್ಲ ನೋಡಿಕೊಂಡು ಒಂದು ಸೆಮಿನಾರ್ ಇದೆ ಅದನ್ನು ಅಟೆಂಡ್ ಮಾಡಿಬಿಟ್ಟು ಆಮೇಲೆ ಬಾ. ಇದಕ್ಕೆಲ್ಲ ಎಷ್ಟು ದಿನ ಆಗುತ್ತೆ? ಏನಬ್ಬಾ ಅಂದರೆ ಒಂದು ವಾರ ಆಗಬಹುದು. ಒಂದು ವಾರ ಆಗುತ್ತಾ? ಹಾಗಿದ್ರೆ ಒಂದು ವಾರ ನಾನು ಅಲ್ಲೇ ಇರ್ಬೇಕಾ? ಇನ್ನೇನು, ಇಲ್ಲಿಂದ ದಿನ ಆಗಲು ಓಡಾಡೋಕ್ಕಾಗುತ್ತಾ? ಅದು ಹೈದರಾಬಾದ್ಗೆ. ಸಡನ್ ಆಗಿ ಹೈದರಾಬಾದ್ಗೆ ಹೋಗು ಅಂದ್ರೆ ಹೇಗಾಗುತ್ತಪ್ಪ? ನಾನು ಪ್ರಿಪೇರ್ ಆಗೋದು ಬೇಡವಾ? ಟಿಕೆಟ್ ಬುಕ್ ಮಾಡೋದು ಬೇಡವಾ? ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಲಕ್ಷ್ಮಣ ಎಲ್ಲ ನೋಡ್ಕೋತಾನೆ. ನಿನಗಾಗಲೇ ಟಿಕೆಟು ಬುಕ್ ಆಗಿದೆ.
ರಾತ್ರಿ ಫ್ಲೈಟ್ ಇದೆ, ನೀನು ಹೋಗೋದಂದ್ರೆ ಬಾಕಿ. ಬಟ್ಟೆ ಎಲ್ಲ ಜೋಡಿಸ್ಕೊಂಬಿಡು. ಅಪ್ಪ ಅಪ್ಪನೂ ಇಲ್ಲ ತಿಪ್ಪನೂ ಇಲ್ಲ, ನೀನು ಹೋಗಬೇಕು ಅಷ್ಟೇ. ಬೆಸ್ಟ್ ಆಫ್ ಲಕ್. ಈ ಕೆಲಸನ ನೀನು ಚೆನ್ನಾಗಿ ನಿಭಾಯಿಸ್ಕೊಂಡು ಬರ್ತೀಯ ಅಂತ ನನಗೆ ನಂಬಿಕೆ ಇದೆ. ಓಕೆ, ಒಂದು ವಾರನಾ? ಜವಾಬ್ದಾರಿ ಕೊಡಿ ಅಂತ ಇವ್ರಿಗೆ ಹೇಳಿದ್ರೆ ಹೈದರಾಬಾದ್ ದಾರಿನೇ ತೋರಿಸ್ಬಿಟ್ರಲ್ಲ. ಏಯ್, ನಿಮ್ಗೆಲ್ಲ ಏನ್ ತಲೆ ಕೆಟ್ಟಿದ್ಯಾ? ಕೆಲ್ಸ ಕಾರ್ಯ ಎಲ್ಲ ಅವ್ನ್ ಯಾಕೋ ಕರೆಸ್ಬೇಕು? ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸತ್ಯ. ಟಾಸ್ಕ್ ಅಂದ್ರೆ ಟಾಸ್ಕು. ಯಾಕೆ ಸತ್ಯ ಭಯನಾ? ಆ ಭಯನ? ಸತ್ಯ ಹೇಳಿದ ಮತ್ಕೆ ಎದ್ರಕಂಡಿಂದ ಆಗೋದು, ಅರಿತಿರ ನೀರಿಂದ ಹೋಗೋದು, ಎರಡು ಒಂದೇ. ಭಯ ಅನ್ನೋ ಪದ ಸತ್ಯ ಡಿಕ್ಷನರಿಲೇ ಇಲ್ಲ. ಅದು ಅಲ್ಲದೆ ಬೆಂಕಿ ಕಂಡ್ರೆ ಬೆಣ್ಣೆ ಕರಗುತ್ತೆ ಹೊರತು ಬೆಣ್ಣೆಗೆ ಬೆಂಕಿ ಕರಗುತ್ತಾ? ಸತ್ಯನ್ ಕಂಡ್ರೆ ಅಮೂಲ್ ಬೇಬಿಗೆ ಭಯ ಹೊರತು ಅಮೂಲ್ ಬೇಬಿನ್ ಕಂಡ್ರೆ ಸತ್ಯಂಗ್ ಭಯ ಚಾನ್ಸೇ ಇಲ್ಲಮ್ಮ, ಸಾಧ್ಯನೇ ಇಲ್ಲ. ಹಾಗಿದ್ರೆ ಕಾಲ್ ಮಾಡು. ಸತ್ಯ, ನೀನ್ ಸೋಲೋದನ್ನ ನೀನ್ ಒಪ್ಕೊಬಹುದು, ಆದ್ರೆ ನಾವ್ ಒಪ್ಕೊಳಲ್ಲ. ಕಾಲ್ ಮಾಡು ಸತ್ಯ. ಮಾಡು ಸತ್ಯ. ಕಾಲ್ ಮಾಡು ಸತ್ಯ. ಸತ್ಯ ಕಾಲ್ ಮಾಡ್ಬಿಡು ಸತ್ಯ. ಮಾಡು ಸತ್ಯ. ಕಾಲ್ ಮಾಡು. ಆಯ್ತು, ಮಾಡ್ತೀನಿ. ಒಂದು ವಾರ ಅಂದ್ರೆ 7 ದಿನ. ದಿವ್ಯನ್ನ 7 ದಿನ ನೋಡ್ದೆ ಹೇಗಪ್ಪ ಇರೋದು? ಸುಮ್ನೆ ಬಿಲ್ಡಪ್ ತಗೊಳಕ್ ಹೋಗಿ ನಾನೇ ಸರಿಯಾಗಿ ತಗ್ಲಾಕೊಂಡ್ಬಿಟ್ಟೆ. ಇದೆಲ್ಲ ನಿನ್ನಿಂದಾನೇ ಆಗಿರೋದು. ನನ್ನಿಂದನಾ? ಏನಾಯ್ತು? ನೆನ್ನೆ ನೀನ್ ಆ ಪೋಸ್ಟರ್ ಅನ್ಸಕ್ ಕರ್ದಿರ್ಲಿಲ್ಲ ಅಂದಿದ್ರೆ ಆ ಮ್ಯಾನೇಜರ್ ಮಾಡ್ತಿರೋ ಮೋಸ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಗೊತ್ತಾಗದೆ ಇದ್ದಿದ್ರೆ ನನ್ನ ಅಪ್ಪನ ಹತ್ರ ಬಿಲ್ಡಪ್ಪೇ ಕೊಡ್ತಾ ಇರ್ಲಿಲ್ಲ. ಬಿಲ್ಡಪ್ಪೇ ಕೊಟ್ಟಿಲ್ಲ ಅಂದಮೇಲೆ ನಾನು ಹೈದರಾಬಾದ್ಗೆ ಹೋಗೋ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಏನು, ಹೈದರಾಬಾದ್ಗೆ ಹೋಗ್ತಿದ್ಯಾ? ಹೌದು, ಅದು 1 ವಾರ. ಹಾಗಿದ್ರೆ ನೀನ್ ಇನ್ನೊಂದ್ ವಾರ ಊರಲ್ಲಿರಲ್ವಾ? ಅದನ್ನೇ ತಾನೇ ನಾನು ಹೇಳ್ತಾ ಇರೋದು. ಅದನ್ನೇ ಮತ್ತೆ ಮತ್ತೆ ಕೇಳಿ ಯಾಕೆ ಸುಮ್ಮನೆ ಉರಿಸ್ತಾ ಇದ್ಯಾ? ನಾನಾ ಪೋಸ್ಟರ್ ವಿಷಯ ಹೇಳಿದ್ದಕ್ಕೆ ನನ್ಗೆ ಯಾವುದೋ ದೊಡ್ಡ ಜವಾಬ್ದಾರಿ ಬಂದಿದೆ ಅಂತ ರಾತ್ರಿ ಹೈದರಾಬಾದ್ಗೆ ಪಾರ್ಸಲ್ ಮಾಡ್ತಾ ಇರೋದು. ಇನ್ನೊಂದು ವಾರ ಬೆಂಗಳೂರು ಕಡೆ ತಲೆನೂ ಆಗಕ್ಕಾಗಲ್ಲ.